ಇಂದು ಮೈಸೂರು ನಗರದ ಇಬ್ಬರು ಅಗ್ರಗಣ್ಯರ ಶಾಸಕರಾದ ಶ್ರೀವತ್ಸಣ್ಣವರು ಹಾಗೂ ಹರೀಶ್ ಗೌಡರು ಬಂದು ಇವತ್ತು ನಮ್ಮ ಬೃಂದಾವನ ಆಸ್ಪತ್ರೆಯಲ್ಲಿ VLS ರೋಬೋಟಿಕ್ಸ್ ಮತ್ತು ಸ್ಪೈನ್ ನ್ಯಾವಿಗೇಷನ್ ಸಿಸ್ಟಮ್ ಯಂತ್ರಗಳನ್ನು ಉದ್ಘಾಟನೆ ಮಾಡಿ ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ. ಅವರಿಬ್ಬರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತು ಮೈಸೂರು ಜನತೆಗೆ ಬೃಂದಾವನ ಹಾಸ್ಪಿಟಲ್ ಕಡೆಯಿಂದ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಮತ್ತು ಹಿಪ್ ರಿಪ್ಲೇಸ್ಮೆಂಟ್ ಸರ್ಜರಿ ಮತ್ತು ಸ್ಪೈನ್ ನ್ಯಾವಿಗೇಷನ್ ಸರ್ಜರಿ ಅನ್ನೋದನ್ನು ಉಪಯೋಗ ಪಡ್ಕೊಂಡು ಇಲ್ಲಿ ಕಮ್ಮಿ ದರದಲ್ಲಿ ಎಲ್ಲ ಪೇಷಂಟ್ಗಳಿಗೂ ಒಳ್ಳೆ ರೀತಿ ಸರ್ಜರಿಗಳಾಗಲಿ ಮತ್ತು ಅಲ್ಲಿ ಇರೋವಂಥ ಕಾಸ್ಟು ಕಂಪ್ಯಾರಿಟಿವ್ಲಿ ಟು ಬೇರೆ ಇದರಲ್ಲಿ ಮಾರ್ಕೆಟಿಗೆ ಕಂಪೇರ್ ಮಾಡಿದಾಗ ಭಾಳ ಕಮ್ಮಿ ದರದಲ್ಲಿ ಇಲ್ಲಿ ಮಾಡಿ ಬೇಗ ಪೇಷಂಟ್ಗಳು ಗುಣಮುಖರಾಗಿದ್ದಾರೆ. ಅವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಮೈಸೂರು ಜನತೆಗೆ ಈ ಕೊಡುಗೆಯನ್ನು ಕೊಡ್ತಿರೋಂಥ ಬೃಂದಾವನ ಹಾಸ್ಪಿಟ್ಲಿಗೆ ನಮ್ಮ ಆಸ್ಪತ್ರೆಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಅಷ್ಟೇ. ಧನ್ಯವಾದ. ಈ ದಿನ ರೋಬೋಟಿಕ್ಸ್ ಮತ್ತು ಸ್ಪೈನ್ ಆ್ಯಂಡ್ ಬ್ರೈನ್ ನ್ಯಾವಿಗೇಷನ್ ಸಿಸ್ಟಮ್ ಅಂತ ಹೊಸದಾಗಿ ಎಕ್ವಿಪ್ಮೆಂಟ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಬೃಂದಾವನ ಹಾಸ್ಪಿಟ್ಲಲ್ಲಿ. ಆಲ್ಮೋಸ್ಟ್ 3 months ಬ್ಯಾಕ್ ಇದನ್ನು ಬಳಕೆ ಮಾಡ್ತಾ ಬಂದಿದ್ದೀವಿ. ಸುಮಾರು ಆಪರೇಷನ್ಸ್ ಮಾಡಿದ್ದೇವೆ. ಆದರೆ ಇವತ್ತು ಅದರ ಇನಾಗ್ರೇಷನ್ ಸೆರೆಮನಿ ಇಟ್ಕೊಂಡಿದ್ದೀವಿ. ಹರೀಶ್ ಗೌಡರು ಮತ್ತು ಶ್ರೀವಾತ್ಸಣ್ಣ ಅವರು ಬಂದು ಇನಾಗ್ರೇಟ್ ಮಾಡಿದ್ದಾರೆ. ಇದ್ರ ವಿಶೇಷ ಏನಂತಂದರೆ ರೋಬೋಟಿಕ್ಸ್ ಮಂಡಿ ಬದಲಾವಣೆ ಆಪರೇಷನ್ ಏನು ಮಾಡ್ತೇವೆ. ಸೊ ಅದರಲ್ಲಿ ಮುಂಚೆ ಹಳೆದಾಗಿ ನಾವು ನಾರ್ಮಲ್ ಜಿಗ್ ಬೇಸ್ ಸಿಸ್ಟಮ್ ಅಂತ ಇತ್ತು. ಸೊ ಜಿಗ್ನ ಯೂಸ್ ಮಾಡಿಕೊಂಡು ಮೂಳೆ ಕಟ್ ಮಾಡೋದು ಆಪ್ರೇಷನ್ ಮಾಡೋದಾಗ್ತಿತ್ತು. ಬಟ್ ಈಗ ಹೊಸದಾಗಿ ಅದರಲ್ಲಿ ಇಂಪ್ರೂವ್ಮೆಂಟ್ ಅಡ್ವಾನ್ಸ್ಮೆಂಟ್ ಏನೆಂದರೆ ರೋಬೋಟಿಕ್ಸ್ ಅಂತ. ಸೊ ಇದರಲ್ಲಿ ಪೇಷಂಟ್ನ ತುಂಬ ಸಿಂಪಲಾಗಿ ಸರ್ಜರಿ ಮುಗಿಸ್ಬೋದು. ಜೊತೆಗೆ ಟೈಮ್ ತುಂಬ ಕಡಿಮೆ ತೊಗೊಳುತ್ತೆ, ಬ್ಲಡ್ ಲಾಸ್ ಇರಲ್ಲ, ಆಪರೇಷನ್ ನಂತರ ಪೇಷಂಟ್ಗೆ ಜಾಸ್ತಿ ನೋವಿರಲ್ಲ. ಸೊ ಅದೇ ಆಪರೇಷನ್ನ ತುಂಬ ಪ್ರಿಸೈಸ್ ಆಗಿ ಅಂದರೆ ತುಂಬ ನಿಖರತೆಯಿಂದ ಈ ಆಪರೇಷನ್ನ ಮಾಡ್ಬೋದು. ಸೊ ಇದೆಲ್ಲ ಅಡ್ವಾಂಟೇಜಸ್ ಈ ಸಿಸ್ಟಮಲ್ಲಿದೆ. ಸೊ ಇದು ಈಗ ಮೈಸೂರಿನಲ್ಲಿ ಇದು ರೀಸೆಂಟಾಗಿ ಮಾಡಿದರಲ್ಲಿ 3ನೇ ಹಾಸ್ಪಿಟಲ್ ಆಗಿದೆ. ಹಾಗಾಗಿ ನಾವು ಆಲ್ ಓವರ್ ದ ವರ್ಲ್ಡ್ ಪೂರ್ತಿ ಪ್ರಪಂಚದ ಏನು ಅಡ್ವಾನ್ಸ್ಮೆಂಟ್ಸ್ ಎಲ್ಲ ಬಂದಿದೆ ಟೆಕ್ನಿಕಲ್ ಎಲ್ಲ ಸೇಮ್ ಟೆಕ್ನಿಕ್ಸ್ ಎಲ್ಲ ನಾವು ಮೈಸೂರಿಗೆ ತಂದಿದ್ದೇವೆ ಈಗ. ಸೊ ಅದ್ರ ಜೊತೆಗೆ ಸ್ಪೈನ್ ನ್ಯಾವಿಗೇಷನ್ ಸಿಸ್ಟಮ್ ಅದ್ರ ಬಗ್ಗೆ ಡಾಕ್ಟರ್ ಶ್ರೀಹರ್ಷ ಅವರು ಮಾತಾಡ್ತಾರೆ. ಸೊ ಈ ಸ್ಪೈನ್ ನ್ಯಾವಿಗೇಷನ್ ಸಿಸ್ಟಮ್ ಅನ್ನೋದು ಇದು ಫಸ್ಟ್ ಟೈಮ್ ಇನ್ ಮೈಸೂರು. ನಮ್ಮ ಹಾಸ್ಪಿಟಲಲ್ಲೇ ಮೊದಲಿಗೆ ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಬೆನ್ನು ಮೂಳೆ ಆಪರೇಷನ್ ಏನು ತುಂಬ ಜನ ಹೆದರ್ತಾರೆ ಆಪ್ರೇಷನ್ ಎಲ್ಲ ಮಾಡಿಸ್ಕೊಳ್ಳೋದಕ್ಕೆ. ಸೊ ಆ ಆಪ್ರೇಷನ್ ಮಾಡಬೇಕಾದ್ರೆ ಈ ಎಕ್ವಿಪ್ಮೆಂಟ್ನ ಬಳಕೆ ಮಾಡಿಕೊಂಡು ಪೇಷಂಟ್ಗೆ ತುಂಬ ಸೇಫಾಗಿ ತುಂಬ ಪ್ರಿಸೈಸ್ ಆಗಿ ಆಪ್ರೇಷನ್ನ ಮಾಡ್ಬೋದು. ಸೊ ಅದು ತುಂಬ ಅಡ್ವಾಂಟೇಜ್ ಆಗಿದೆ. ಸೊಂಟ ಆಪ್ರೇಷನ್ ಅಷ್ಟೇ ಅಲ್ಲ, ಈವನ್ ಬ್ರೈನಲ್ಲಿರೋ ಟ್ಯೂಮರ್ಸ್ ಆಗಲಿ, ಬೇರೆ ರಕ್ತನಾಳದ ಪ್ರಾಬ್ಲಮ್ಸ್ ಇರುವಂಥ ಸರ್ಜರಿ ಆಗಲಿ ಈ ಎಕ್ವಿಪ್ಮೆಂಟ್ ಅಲ್ಲಿ ಯೂಸ್ ಆಗುತ್ತೆ. ಸೊ ಇದು ಈಗ ಹೊಸದಾಗಿ 2 ಎಕ್ವಿಪ್ಮೆಂಟಾಗಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಎ ಗುಡ್ ಡೇ ಫಾರ್ ಬೃಂದಾವನ್. ಸೊ ಮೈಸೂರು ಜನತೆಗೆ ಇದೊಂದು ಕೊಡುಗೆ ಆಗಿದೆ. ಸೊ ಅವರೆಲ್ಲ ಬಳಸ್ಕೋಬೇಕಂತ ಏನಂತ ಹೇಳ್ತಾರೆ. ಇದು ಸ್ಪೈನ್ ನ್ಯಾವಿಗೇಷನ್ ಬಗ್ಗೆ ಹೇಳಬೇಕು ಅಂದರೆ ಜನಗಳಲ್ಲಿ ಬೆನ್ನು ಹುರಿ ಆಪ್ರೇಷನ್ ಬಗ್ಗೆ ಯಾವಾಗಲೂ ಭಯ ಇದ್ದದೆ. ಬೆನ್ನು ಮೂಳೆ ಆಪ್ರೇಷನ್ ಮಾಡಿಸ್ಕೊಂಡ್ರೆ ಬೆನ್ನು ಹುರಿಗೆ ಹಾನಿಯಾಗುತ್ತೆ, ಮುಂದಕ್ಕೆ ಮತ್ತೆ ನಡೆಯೋ ಒಂದು ಕೆಪಾಸಿಟಿ ಹೋಗಿಬಿಡುತ್ತೆ ಅಂತ. ಅದು ಮುಂಚಿನ ಕಾಲದಲ್ಲಿ ಆಗ್ತಾಯಿತ್ತು. ಈಗ ಹೆಚ್ಚಿನ ಟೆಕ್ನಾಲಜಿ ಬಂದಿರೋದ್ರಿಂದ ಆಗೆಲ್ಲ ಈಗ ಆ ಥರ ಆಗೋದೆಲ್ಲ ತುಂಬ ಕಮ್ಮಿ. ಅದರಲ್ಲಿ ಸ್ಪೈನ್ ನ್ಯಾವಿಗೇಷನ್ ಅನ್ನೋದು ತುಂಬ ಕ್ಲಿಷ್ಟಕರವಾದ ಬೆನ್ನುಹುರಿ ಆಪ್ರೇಷನ್ನು. ಎಲ್ಲಿ ಬೆನ್ನು ಮೂಳೆ ತುಂಬ ಬೆಂಡಾಗಿರುತ್ತೆ, ತುಂಬ ವಕ್ರವಾಗಿರೋದ ಬೆನ್ನು ಮೂಳೆನ ನೇರ ಮಾಡೋದಕ್ಕೆ ಏನು ಆಪ್ರೇಷನ್ ಮಾಡ್ತೀವಿ ಇದರಲ್ಲಿ ಇದು ತುಂಬ ಬಳಕೆ ಆಗುತ್ತೆ. ಇದರಲ್ಲಿ ನಾವು ಆಪ್ರೇಷನ್ ಮುಂಚೆನೇ CT ಸ್ಕ್ಯಾನ್ ಮಾಡ್ಕೊಂಬಿಟ್ಟು ಆಪ್ರೇಷನ್ ಟೈಮಲ್ಲಿ ಆ CT ಸ್ಕ್ಯಾನ್ ಇಮೇಜಸ್ನ ನಾವು ಆಪ್ರೇಷನ್ ಟೈಮಲ್ಲಿ ಏನು ನಮ್ಮ ಕಣ್ಣು ಕಾಣುತ್ತೆ ಅದ್ರ ಮೇಲೆ ಸೂಪರ್ ಇಂಪೋಸ್ ಮಾಡಿ ನಾವು ಆ್ಯಕ್ಚುಲಾಗಿ CT ಸ್ಕ್ಯಾನನ್ನೇ ನೋಡಿ ಆಪ್ರೇಷನ್ ಮಾಡ್ತೀವಿ ಅನ್ನೋ ಥರ ನಿಖರತೆ ಇರುತ್ತೆ. ಅಂದರೆ CT ಸ್ಕ್ಯಾನಲ್ಲಿ ಯಾವ ರೀತಿ ನಮಗೆ ಬೆನ್ನು ಮೂಳೆ ಬೆನ್ನು ಹಿರಿ ಎಲ್ಲ ಗೊತ್ತಾಗ್ತಿದೆ, ಅದನ್ನೇ ಆಪ್ರೇಷನ್ ಟೈಮಲ್ಲಿ ನಾವು ನೋಡ್ಕೊಂಡು ಮಾಡೋದ್ರಿಂದ ನಿಖರತೆ ತುಂಬ ಚೆನ್ನಾಗಿರುತ್ತೆ, ಪೇಷಂಟ್ಗೆ ತುಂಬ ಸೇಫ್ ಇರುತ್ತೆ, ಆಪ್ರೇಷನ್ ಬೇಗ ಮುಗಿಯುತ್ತೆ. ಒಟ್ಟಾರೆ ಇದು ಪೇಷಂಟ್ಗೆ ತುಂಬ ಸೇಫ್ ಇರೋಂಥ ಇದು. ಸೊ ಮೈಸೂರಿನಲ್ಲಿ ಪ್ರಥಮ ಬಾರಿಗೆ ನಾವು ಇದನ್ನು ಮಾಡಿದ್ದೀವಿ. ತುಂಬ ಜನಕ್ಕೆ ಇದರಿಂದ ಆಗಲೇ ಒಳ್ಳೆಯದಾಗಿದೆ. ಮುಂದಕ್ಕೂ ಇದನ್ನೇ ಮಾಡಿಕೊಂಡು ಮೈಸೂರಿನ ಜನತೆ ಇದರ ಉಪಯೋಗ ಪಡ್ಕೋಬೇಕು ಅಂತ ಪ್ರಾರ್ಥನೆ.